ರೈತರು ಕಷ್ಟಪಟ್ಟು ಬೆಳೆದ ಬೆಳೆಯನ್ನ ಪೊಲೀಸರ ಬಂದೋಬಸ್ತ್ನಲ್ಲಿ ನಾಶ ಮಾಡ್ತಿರೋ ಅರಣ್ಯ ಇಲಾಖೆ ಅಧಿಕಾರಿಗಳು, ಬೆಳೆ ನಾಶವನ್ನ ಕಂಡು ಕಣ್ಣೀರು ಹಾಕ್ತಿರೋ ರೈತರು, ಬೆಳೆ ನಾಶ ಮಾಡುವುದಕ್ಕೆ ಅಡ್ಡಿಪಡಿಸಲು ಮುಂದಾದ ಕೆಲ ರೈತರನ್ನ ವಶಕ್ಕೆ ಪಡೆಯುತ್ತಿರೋ ಪೊಲೀಸರು. ಈ ಎಲ್ಲಾ ದೃಶ್ಯಗಳು ಕಂಡುಬಂದಿದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಮಂಡಿಬೆಲೆ ಗ್ರಾಮದಲ್ಲಿ. ರೈತರ ವಿರುದ್ಧ ಅರಣ್ಯ ಇಲಾಖೆ ಅಧಿಕಾರಿಗಳ ದಬ್ಬಾಳಿಕೆ. ಬೆಳೆಯನ್ನ ಪೊಲೀಸ್ ಬಂದೋಬಸ್ತ್ನಲ್ಲಿ ನಾಶ ಮಾಡಿದ ಅರಣ್ಯ ಇಲಾಖೆ. ರೈತರಿಗೂ ಕೊಡ್ರಿ, ಅದನ್ನ ಆರ್ಡರ್ ಕಾಪಿ ಜೆರಾಕ್ಸ್ ಕೊಡ್ರಿ, ರೈತರಿಗೂ ಕೊಡ್ರಿ. ಎಲ್ಲಿ ತೋರಿಸಿ ಕೊಟ್ಟಿರೋದು ಪ್ರೂಫ್ ತೋರಿಸ್ರಿ. ಸರ್, ಈಗ ನಾವು ಆ ಲೆಟರ್ ತಗೋಬೇಕಾದ್ರೂ ಸೈನ್ ಹಾಕಿರ್ಬೇಕು ಸರ್. ಅರಣ್ಯ ಇಲಾಖೆ ಕ್ರೌರ್ಯ ಕಂಡು ಪೆಟ್ರೋಲ್ ಸುರಿದು ಆತ್ಮಹತ್ಯೆಗೆ ಯತ್ನಿಸಿದ ರೈತರು. ಪರಮೇಶ್ವರ, ಒಂದು ನಿಮಿಷ ಮಾಡ್ತೀನಿ, ಒಂದೇ ಒಂದು ನಿಮಿಷ ಮಾಡ್ತೀನಿ. ಹೌದು, ಪೊಲೀಸರನ್ನೇ ಅಸ್ತ್ರ ಮಾಡಿಕೊಂಡು ಅರಣ್ಯ ಇಲಾಖೆ ಅಧಿಕಾರಿಗಳು ಮಂಡಿಬೆಲೆಯ ಅರಣ್ಯ ಇಲಾಖೆಯ ಜಮೀನಿನ ಅಂಚಿನಲ್ಲಿರುವ ಜಮೀನಿಗೆ ಏಕಾಏಕಿ ನುಗ್ಗಿಸಿ ಬೆಳೆಯನ್ನ ತೆರವು ಮಾಡಲು ಮುಂದಾದ್ರು. ಒಂದು ನೋಟಿಸ್ ಕೂಡ ಕೊಡದೆ ಏಕಾಏಕಿ ಬೆಳೆ ನಾಶವನ್ನ ಕಂಡು ರೈತರು ಕಣ್ಣೀರಾಕಿದ್ರು. ಅಲ್ಲದೆ ಯಾವ ಆದೇಶದ ಮೇರೆಗೆ ಒತ್ತುವರಿ ತೆರವು ಕಾರ್ಯ ಮಾಡ್ತಿದ್ದೀರಾ ಎಂದು ರೈತರು ಕೇಳಿದ್ರೂ ಕೂಡ ಯಾವುದಕ್ಕೂ ಉತ್ತರ ಕೊಡದೆ ದಬ್ಬಾಳಿಕೆ ನಡೆಸುತ್ತಿದ್ದಾರೆ ಎಂದು ರೈತರು ಆಕ್ರೋಶ ವ್ಯಕ್ತಪಡಿಸಿದ್ರು. ನಮ್ಮ ಹೆಸರು ಸಂತೋಷ್ ಅಂತ, ಮಂಡಿಬೆಲೆ ಗ್ರಾಮಸ್ಥ ರೈತರು. ನಾವು ಇಲ್ಲಿ ಫಾರೆಸ್ಟ್ ಪಕ್ಕ ನಮ್ಮ ಜಮೀನಿದೆ. ನಮ್ಮ ಜಮೀನಿದ್ರೆ ನಮ್ಮದು ಎಲ್ಲ ಪೋಡಿ ಆಗಿರೋ ಜಮೀನು. ನಮ್ಮ ಮುತ್ತಾತನ ಕಾಲದಿಂದನೂ ನಮ್ಮ ತಾತನವ್ರು ಮಾಡ್ಕೊಂಬಂದಿರೋ ಜಮೀನು ಪೋಡಿ ಆಗಿದೆ. ಮತ್ತು ಮೊನ್ನೆ ರೀಸೆಂಟಾಗಿ ಒಂದು 2015ರಲ್ಲಿ ಒಂದು ಕೇಸ್ ಹಾಕಿದ್ರು ಫಾರೆಸ್ಟರು ಕೇಸ್ ಹಾಕಿ ಒತ್ತುವರಿ ಮಾಡಿದಿರಿ ಅಂತ ಹೇಳ್ಬಿಟ್ಟು ಕೇಸ್ ಹಾಕಿದ್ರು. ಇದು ಲ್ಯಾಂಡ್ ಗ್ರಾಬಿಂಗಲ್ಲಿ ಕೇಸ್ ಹಾಕಿರೋ ಕಾಪಿ, ಆರ್ಡರ್ ಕಾಪಿ ಇಟ್ಕೊಂಬಂದ್ರೂ ಟ್ರಂಚ್ ಎಲ್ಲ ಹೊಡಿತಿದ್ದಾರೆ ನೋಡಿ. ಇವರು ಫಾರೆಸ್ಟ್ ಅವರು ಏಕಾಏಕಿ ಇದು ಹಳೆ ಆರ್ಡರ್ ಕಾಪಿ ಹೊಸದಾಗಿದೆ, ಸರ್ವೆ ಮಾಡಿದಿರಿ, ಜಾಯಿಂಟ್ ಸರ್ವೆ ಮಾಡಿದಿರಿ ಅಂತ ಎಲ್ಲ ಹೇಳ್ತಿದ್ದಾರೆ. ಜಾಯಿಂಟ್ ಸರ್ವೆಯಲ್ಲಿ RI ಸೈನು ಇಲ್ಲ, ಸೆಕ್ರೆಟರಿ ಸೈನ್ ಇಲ್ಲ, ತಹಸೀಲ್ದಾರ್ ಸೈನು ಒಂದಾಗಿದೆ. RI ಕಂದಾಯ ಕಟ್ಸ್ಕೊತಾರೆ, ಎಲ್ಲ ಮಾಡ್ತಾರೆ. ನಮ್ಮ ಹತ್ರ ರೈತರ ಹತ್ರ ಮನೆ ಹತ್ರ ಬಂದು ಕಂದಾಯ ಕಟ್ಸ್ಕೊಂಡು ಹೋಗ್ತಾರೆ. ಇವತ್ತು ಯಾರೂ ಬರ್ತಾ ಇಲ್ಲ ಇಲ್ಲಿಗೆ. RI ಫೋನ್ ತೆಗಿತಾ ಇಲ್ಲ, ಸೆಕ್ರೆಟರಿನೂ ತೆಗಿತಾ ಇಲ್ಲ, ಯಾರೂ ಬಂದಿಲ್ಲ ಇಲ್ಲಿ. ಏಕಾಏಕಿ ರೈತರಿಗೆ ಯಾವುದೇ ನೋಟಿಸು ತೆರವು ಮಾಡಿಸ್ತೀವಿ ಅಂತ ಹೇಳ್ಬಿಟ್ಟು ಯಾವುದೇ ಒಂದು ನೋಟಿಸು ಕೊಟ್ಟಿಲ್ಲ. ಈಗಲೂ ಯಾವುದೇ ಕೋರ್ಟಲ್ಲಿ ಕೇಸ್ ಇಲ್ಲ. ಕೇಸ್ ಇದ್ದು ಅವರು ಆರ್ಡರ್ ಕಾಪಿ ಆಗಿದ್ರೆ ಅವ್ರು ಬಂದು ಟ್ರಂಚ್ ಹೊಡಿಲಿ, ನಾವು ಬೇಡ ಅಂತ ಹೇಳಲ್ಲ. ಸರ್ವೆ ಎಲ್ಲ ಯಾವ ರೀತಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಜಾಯಿಂಟ್ ಸರ್ವೆ ಮಾಡಿದೀವಿ ಅಂತ ಹೇಳ್ತಿದ್ದಾರೆ. ಅದು ನಾವು ನೋಡಿಲ್ಲ ಅದನ್ನ. ಓಕೆ, ಈಗ ಸರ್ವೆ ಮಾಡ್ತಾ ಇದ್ದೀರಲ್ವಾ, ಈಗ ಇದಕ್ಕೇನ ನೋಟಿಸ್ ಕೊಟ್ಟಿದ್ದಾರೆ ಗಮನಕ್ಕೆ? ತೆರವು ಮಾಡ್ತೀರಿ ಅಂತ ಅಂದ್ಬಿಟ್ಟು ಯಾವುದೇ ನೋಟಿಸು ಕೊಟ್ಟಿಲ್ಲ ಸರ್. ನಾವು ಪ್ರೂವ್ ಮಾಡಕ್ಕೆ ರೆಡಿ ಇದ್ದೀವಿ. ನೋಟಿಸ್ ಕೊಟ್ಟಿಲ್ಲ ಅವರು. ತೆರವು ಮಾಡ್ತೀನಿ ಅಂದ್ಬಿಟ್ಟು 30 ದಿನ ಕಾಲಾವಕಾಶನೂ ಕೊಟ್ಟಿಲ್ಲ ನಮಗೆ, ನೋಟಿಸು ಕೊಟ್ಟಿಲ್ಲ. ಏಕಾಏಕಿ ಬಂದು ಬೆಳಗ್ಗೆ 5 JCB ತಗೊಂಬಂದು ಟ್ರಂಚ್ ಹೊಡಿತಿದ್ದಾರೆ ಸರ್. ಇದೇ ಕಾರ್ಯಾಚರಣೆ ನಡೀತಾ ಇದೆ. ಇದು ಬೆಳೆ ಏನೇನು ಹಾಕಿದ್ರಿ ಈಗ? ಸರ್, ಬೆಳೆ ಇಲ್ಲಿ ದ್ರಾಕ್ಷಿ, ದಾಳಿಂಬೆ, ಚೇಪೆ ಗಿಡ, ನೀವೇ ನೋಡ್ತೀವಿ, ತೊಂಡೆ ಗಿಡ, ಮತ್ತೆ ಒಂದಷ್ಟು ಜನ ರಾಗಿ ಬೆಳೆಗಾರರವ್ರೆ, ರೋಸ್ ಇದೆ, ಹೂ ಬೆಳೆಗಾರರು ಇದ್ದಾರೆ. ಪ್ರತಿಯೊಂದು ನಾಶ ಮಾಡ್ತಾ ಇದ್ದಾರೆ. ಎಲ್ಲ ಕೈಗೆ ಬಂದಿರೋ ಬೆಳೆ ಎಲ್ಲ ಫಸಲು ಬರೋ ಟೈಮಲ್ಲಿ ಇವರು ಬೆಳೆ ನಾಶ ಮಾಡ್ತಾ ಇರೋದು. ಇನ್ನು ಸಾಲ ಸೂಲ ಮಾಡಿ ರೈತರು ದ್ರಾಕ್ಷಿ, ದಾಳಿಂಬೆ, ಸೀಬೆ ಸೇರಿದಂತೆ ಅನೇಕ ಬೆಳೆಗಳನ್ನ ಬೆಳೆದಿದ್ರು.
ಒತ್ತುವರಿ ತೆರವು ಮಾಡುವುದಾದರೆ ಮುಂಚಿತವಾಗಿ ನೋಟಿಸ್ ನೀಡಿ ರೈತರಿಗೆ ತಿಳಿಸಿ ಒತ್ತುವರಿ ತೆರವು ಮಾಡಬೇಕಾಗಿತ್ತು. ಆದರೆ ಅರಣ್ಯ ಇಲಾಖೆ ಅಧಿಕಾರಿಗಳು ಏಕಾಏಕಿ 5-6 ಜೆಸಿಬಿಗಳಿಂದ ಬೆಳೆಗಳನ್ನು ನಾಶ ಮಾಡಿದ್ದಲ್ಲದೆ ಅಡ್ಡಿಪಡಿಸಿದ ರೈತರನ್ನ ವಶಕ್ಕೆ ಪಡೆದರು. ಈ ವೇಳೆ ಕೆಲ ರೈತರು ಮೈ ಮೇಲೆ ಪೆಟ್ರೋಲ್ ಸುರಿದುಕೊಂಡು ಆತ್ಮಹತ್ಯೆಗೆ ಯತ್ನಿಸಿದ ಪ್ರಸಂಗ ಜರುಗಿತು. ಅಂತ ಹೇಳ್ಬಿಟ್ಟು ಕಲ್ದೇ ಇರೋ ಚೇರ್ ತಂದು ಹೇಳಿ ನೀರು ಕುಡಿದು ಕೂತಿದ್ದೀನಿ ಸರ್. ಈಗ ಅಲ್ಲೇ ನಾವಿರೋದು ನಿಯತ್ತಾಗಿ ಹೇಳ್ತಾ ಇದ್ದೀವಿ. ಮೋಸ ಆದಾಗ ನಾನು ಏನು ಹೇಳಲ್ಲ, ಹೇಳೋದು ಇಲ್ಲ. ನಾನು ಈ ಥರಕ್ಕೆ ಹಿಂಗೆ ಮಾಡ್ತಾವ್ರೆ. ಇದನ್ನ ನಾವು ಯಾರು ನಂಬಿಕಿದ್ರು ಪರಿಹಾರ ಕೊಡೋರು ಯಾರು ಹಾಳು ಮಾಡಿಕ್ಯವ್ರಲ್ಲ. ಇದ್ರನ್ನ ಏನು ಮಾಡ್ಬೇಕು? ಕಂಬಿ ಕಟ್ ಮಾಡಕ್ಕೆ ಬಂದಾರೆ ಸರ್. ಚಪ್ರ ಎಲ್ಲ ಪಿಂದೆಗೆ ಸರ್. ಇಂಥ ಬೇಸಿಗೆಯಲ್ಲಿ 2000 ಅಡಿಯಿಂದ ನೀರು ತೆಗೆದು ನಾವು ತೋಟ ಮಾಡ್ತಾ ಇದ್ದೀರಲ್ಲ, ಇವ್ರು ಇದನ್ನ ಏಕಾಏಕಿ ಹಿಂಗೆ ಮಾಡ್ತಾರೆ. ಸರಿನಾ? ನಮ್ಮ ಕಾಲಾವಕಾಶ ಈ ಬೆಳೆ ಬಂದ ಮೇಲೆ ನಾವು ಬೆಳೆ ತಗೊಂಬಿಡ್ತೀರಿ ಸರ್. ಆಮೇಲೆ ಏನು ಬೇಕೋ ಮಾಡ್ರಿ. ನಮ್ಮ ಪಕ್ಕ ತೋಟದವ್ರು ಅವ್ರದ್ದೆಲ್ಲ ಹೂವು ಪಿಂದೆ, ಚೇಪೆ ಗಿಡ ಎಲ್ರದ್ದು ಹಿಂಗೆ ಆಗಿದೆ. ನಮ್ದು ಒಬ್ಬರದ್ದೇ ಎಲ್ಲ ರೈತದ್ದು, ನಾನು ಒಬ್ಬಳದೇ ಹೇಳ್ತಾ ಇಲ್ಲ ನಿಮ್ಕ. ಎಲ್ರದ್ದು ಹಿಂಗೆ ಓದ್ತದಲ್ಲ. ನಾವು ಟೈಮ್ ಕೂಟ ಇಲ್ದಿರ, ನೀರು ಇಲ್ದಿರ, ಮನೆಗೆ ಅಡುಗೆ ಮಾಡಿದ ತಡಿ ಬಿಸಿಲಾಗ್ತದೆ, ಬಂದು ಬದುಕು ಮಾಡ್ಕೊಂಡು ಹೋಗೋಣ, ಆಮೇಲೆ ಮಾಡ್ಕೊಂಡು ತಿನ್ನೋಣ ಅನ್ನೋ ಜೀವಿಗಳು ನಾವು. ನಮ್ಮನ್ನೇ ಹಾಳು ಮಾಡಕ್ಕೆ ಬಂದ್ರೆ ನಮ್ಗೆ ಯಾರು ಇದಕ್ಕ? ನಮ್ಗೆ ಸಪೋರ್ಟ್ ಯಾರು ಅವ್ರೆ ಇದಕ್ಕ? ಅಲ್ಲಿ ಗೌರ್ಮೆಂಟ್ ಅಂದ್ರೆ ದೊಡ್ಡ ಕಿರೀಟನ? ಗೌರ್ಮೆಂಟ್ ಏನು? ರೈತರಿನಿಂದಾನೇ ಗೌರ್ಮೆಂಟ್ ಅಲ್ಲಿ ಕೂತಿರೋದು. ಹೋಗಿ ಪಾರ್ಲಿಮೆಂಟಾಗ ಈ ಥರದ್ದೆಲ್ಲನೂ ನಮ್ಗೆ ಸಹಕಾರ ಕೊಟ್ಟರೆ ತಾನೆ ಅದು ಒಂದು ನಮಗೂ ಒಂದು ಗೌರ್ಮೆಂಟ್ ಅನ್ನೋದು. ಅದ ಏನದೆ ಗೌರ್ಮೆಂಟು? ಅಲ್ಲಿ ಕೊಡ್ತಾರೆ, ಇಲ್ಲಿ ಬಂದು ರೈತರನ್ನ ಸಾಯಿಸ್ತಾರೆ, ಕೊಲೆಗಳು ಮಾಡಿಸ್ಬಿಡ್ತಾರೆ. ನಾವಿನ್ನೇನು ಮಾಡ್ಬೇಕು ಸರ್ ಇದಕ್ಕ? ನಿಮ್ಮ ಹೆಸರು ಹೇಳಿ. ನಮ್ಮ ಹೆಸರು ಮುಲ್ಲಕ್ಷ್ಮಮ್ಮ ಅಂತ ಹೇಳ್ಬಿಟ್ಟು ಸರ್. ನಿಮ್ದು ಎಷ್ಟು ಎಕರೆ ಇದೆ ಈಗ ಸರ್? ನಮ್ಗೆ ಗೊತ್ತಿಲ್ಲ, ಯಜಮಾನ್ರಿಗೆ ಗೊತ್ತಿದ್ದು. ನಮ್ಗೆ ಅಂದಾಜು 5 ಎಕರೆ ಇದೆ, 6 ಎಕರೆ ಇದೆ. ನಮ್ಗೆ ಅದು ಡೀಟೇಲ್ ಗೊತ್ತಿಲ್ಲ ಸರ್. ಏನು ಬೆಳೆ ಹಾಕಿದ್ರಿ ನೀವು? ನಾವು ದ್ರಾಕ್ಷಿ ಹಾಕಿದ್ದೀರಿ ಸರ್. ಈಗ ಅದು ಸೊಸಿ ಉಣಿದ್ದೀರಿ. ಆ ಕಡೆ ಅಲ್ಲಿ ಸ್ವಲ್ಪ ಜೋಳ ಹಾಕಿದ್ದೀರಿ. ಆಮೇಲೆ ಚೇಪೆ ಸೊಸಿ ಉಣಿದ್ದೀರಿ ಸರ್. ಅಲ್ಲಿ ಆ ಬೆಳೆ ನಮ್ಗೇನಾದ್ರೂ ಕಾಲಾವಕಾಶ ಕೊಟ್ಟಿದ್ರೆ ನಾವೇನು ಬೇಕಾದ್ರೂ ಮಾಡಿ ಡ್ರಿಪ್ ಪೈಪ್ ಎಲ್ಲ ಹಾಳು ಮಾಡಿ ಇಕ್ಬಿಟ್ರಿ ಸರ್. ಇಲ್ಲ ಗಿಡನ ತೆಗಿಸ್ಬಿಟ್ಟು ಬೇರೆ ಕಡೆ ಗಿಡನ ಉಣಿಸ್ಕೊಂಡಿರಿ. JCPಯಲ್ಲಿ ಎತ್ಬಿಟ್ಟು 1 ವಾರ ಟೈಮ್ ಕೊಟ್ಟಿದ್ರಿ. ಅದು ಒಂದು ಸೊಸಿ ಬಂದು 400 ರೂಪಾಯಿ ಸರ್. ಚೇಪೆ ಗಿಡ ತರಿಸಿರೋದು ಅಂಟು ಕಟ್ಟಿ, ಅದು 2 ತಿಂಗಳಿಂದ ಅಂಟು ಕಟ್ಟಿ, ಪೇಪರ್ ದಾರ ಎಲ್ಲ ಕಟ್ಟಿ ಅದನ್ನ ಎಷ್ಟು ಮಕ್ಕಳು ಮಾಡ್ದಂಗೆ ಮಾಡಿದ್ದೀರಿ. ರಾತ್ರಿ ಕತ್ಲಾದ್ರೂ ಬ್ಯಾಟ್ರಿ ಹಾಕೊಂಡು ದಾರ ಸುತ್ತಿದ್ದೀನಿ ಸರ್. ಅದ್ರಕ ಇವ್ರು ಏಕಾಏಕಿ ಬಂದು JCP ಕಿತ್ತು ಇಕ್ಕ್ಯಾರೆ ಸರ್. ಗಿಡಗಳು ನಡೆಸ ಗಿಡಗಳನ್ನ ಇಟ್ಕೊಂಡೇರಿ ನೀವು. ಈ ಥರ ಎಲ್ಲ ಮಾಡಿದ್ರೆ ನಮಗೆ ಸರ್ಕಾರನೇ ನಮ್ಗೆ ಸಹಕಾರ ಇಲ್ಲ ಅಂದಮೇಲೆ ಯಾವ ಸರ್ಕಾರ ಇದ್ದೇನು ಮಾಡ್ತೀರಿ? ಎಲ್ಲ ಇಲ್ಲಿ ಇರೋದೇ ಸಾಯೋದೇ. ಯಾರು ಪ್ರಪಂಚದ ಮ್ಯಾಗ ಯಾವ ಮನುಷ್ಯನೂ ಉಳಿಯಲ್ಲ, ಮಹಾರಾಜನೂ ಉಳಿಯಲ್ಲ, AM PM ಉಳಿಯಲ್ಲ, ರೈತನೂ ಉಳಿಯಲ್ಲ, ತಿರ್ಕೊಂಡ್ ತಿನ್ನೋನು ಉಳಿಯಲ್ಲ. ಸಾವು ಬಂದ್ರೆ ಎಲ್ಲರೂ ಹೋಗ್ಬೇಕು. ಇರಾಗಂಟ ರೈತರು ನೆಮ್ಮದಿಯಾಗಿ ಬಿಡೋದು ಕಲಿಬೇಕು ಇವರು. ಅದೇನೇ ಆಗ್ಲಿ, ಅರಣ್ಯ ಇಲಾಖೆ ಅಧಿಕಾರಿಗಳು ನ್ಯಾಯಬದ್ಧವಾಗಿ ಒತ್ತುವರಿಯನ್ನ ತೆರವು ಮಾಡದೆ ರೈತರ ಮೇಲೆ ದಬ್ಬಾಳಿಕೆ ಮಾಡ್ತಾ ಇರೋದು ಮಾತ್ರ ದುರಂತವೇ ಸರಿ. ಕೂಡಲೇ ತಹಶೀಲ್ದಾರ್ ಅವರು ಈ ಬಗ್ಗೆ ಗಮನ ಹರಿಸಿ ರೈತರಿಗೆ ಆಗ್ತಿರೋ ಅನ್ಯಾಯವನ್ನ ಸರಿಪಡಿಸಬೇಕಾಗಿದೆ. ಸಿದ್ದಲಿಂಗಸ್ವಾಮಿ, ಪ್ರಜಾಶಕ್ತಿ, ದೇವನಹಳ್ಳಿ.